ಇವತ್ತಿನ ವಿಡಿಯೋದಲ್ಲಿ ಅಪಾರ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋಣ. ಅಪಾರ ಏಕಾದಶಿ, ಅಚಲ ಏಕಾದಶಿ ಎಲ್ಲ ಒಂದೇ. ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೇ ಅಪಾರ ಏಕಾದಶಿ, ಅಚಲ ಏಕಾದಶಿ ಎಂದು ಕೂಡ ಕರೆಯಬಹುದು. ನಾವು ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ, ಅಪಾರ ಏಕಾದಶಿಯಂದು ಮಹಾವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆದರೆ ಇಂದಿನ ಕಥೆ ಏನಪ್ಪ ಅಂದರೆ, ಪುರಾತನ ಕಾಲದಲ್ಲಿ ಮಹಿಧ್ವಜ ಎಂಬ ಧರ್ಮರಾಜನಿದ್ದನು. ಅವನು ತಮ್ಮ ವಜ್ರಧ್ವಜದ ಬಹಳ ಅಸೂಯೆ ಉಳ್ಳವನಾಗಿದ್ದ, ಅಂದರೆ ಅಹಂಕಾರ ಉಳ್ಳವನಾಗಿದ್ದ. ಅಸೂಯೆಯಿಂದ ತನ್ನ ಅಣ್ಣ ತಮ್ಮಂದಿರನ್ನು ಕೊಂದು ಕಾಡಿನಲ್ಲಿ ಹೂತು ಬಿಟ್ಟಿದ್ದನು. ಧರ್ಮಾತ್ಮನಾದ ಮಹಿಧ್ವಜನ ಆತ್ಮಕ್ಕೆ ಶಾಂತಿ ಸಿಗದೆ ಪ್ರೇತ ರೂಪದಲ್ಲಿ ಅಲೆದಾಡುತ್ತಿದ್ದರು. ಒಂದು ದಿನ ಒಬ್ಬ ಮಹರ್ಷಿ ಅಲ್ಲಿಗೆ ಬಂದಾಗ ಪ್ರತ್ಯಕ್ಷನಾದ ಪ್ರೇತಾತ್ಮವಾದ ತನ್ನ ದುಃಖವನ್ನು ಹೇಳಿಕೊಂಡಿತು. ಮಹರ್ಷಿಯವರು ತಮ್ಮ ತಪೋಬಲದಿಂದ ಕಾರಣದಿಂದ ತಿಳಿದುಕೊಂಡ್ರು. ಏನಕ್ಕೆ ಈ ಥರ ಪ್ರೇತಾತ್ಮವಾಗಿ ಆತ್ಮ ತಿರುಗ್ತಾ ಇದೆ ಅಂತ ತಿಳಿದುಕೊಂಡು ಅಪಾರ ಏಕಾದಶಿಯ ವ್ರತದ ಪುಣ್ಯತ್ವವನ್ನು ಆ ಆತ್ಮಕ್ಕೆ ಅರ್ಪಿಸಿದರು. ಅಂದರೆ ಈ ಥರ ಪೂಜೆ ಮಾಡಬೇಕು ಅಂತ ಹೇಳ್ಕೊಟ್ರು. ಆ ವ್ರತದ ಮಹಿಮೆಯಿಂದ ಮಹಿಧ್ವಜನಿಗೆ ಪ್ರೇತಾತ್ಮದಿಂದ ಮುಕ್ತಿ ದೊರೆಯುತ್ತದೆ ಮತ್ತು ವಿಷ್ಣು ಲೋಕವನ್ನು ಪಡೆದನು. ಯಾರಂದರೆ ಮಹಿಧ್ವಜ ಮಹಾರಾಜ. ಈ ವ್ರತನ ಯಾವ ಥರ ಮಾಡಬೇಕು ಅಂದರೆ, ಭಕ್ತಿಯಿಂದ ಮನೆಯನ್ನು ಶುಭ್ರಗೊಳಿಸಿಕೊಂಡು ಮನೆಗೆ ರಂಗೋಲಿ ಮತ್ತು ಮಹಾವಿಷ್ಣುವಿಗೆ ಪೂಜೆ ಮಾಡೋದು. ಅಪಾರ ಏಕಾದಶಿ ದಿನದಂದು ನಾವೇನು ಮಾಡಬೇಕಪ್ಪ ಅಂದರೆ, ಎಲ್ಲಾದರೂ ಗಂಗಾ ಸ್ನಾನ ಮಾಡುವುದು, ಗಂಗಾ ಸ್ನಾನ, ಪುಣ್ಯ ಸ್ನಾನ ಈ ನದಿಗಳಲ್ಲಿ ಮಾಡುವುದು. ಅಪಾರ ಏಕಾದಶಿ ದಿವಸ ನಾವು ಮನೆಯಲ್ಲೇ ಕೂತು ಮನೆಯಲ್ಲೇ ಪೂಜೆ ಮಾಡಿಕೊಂಡ್ರೂ ಕೂಡ ಆ ಪುಣ್ಯದ ಫಲ ಸಿಗುತ್ತೆ. ನಾವು ಯಾವ ಥರ ಮಾಡ್ಕೋಬೇಕು ಅಂದರೆ, ಮಹಾವಿಷ್ಣುವಿನ ಫೋಟೋ ಇಟ್ಕೊಂಡು ಭಕ್ತಿಯಿಂದ ನಾವು ಪೂಜೆ ಮಾಡಿಕೊಂಡು, ಭಕ್ತಿಯಿಂದ ತುಳಸಿ ಹೂಗಳಿಂದ ಪೂಜೆ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಮನೆಯಲ್ಲೇ ತುಂಬಾ ಒಳ್ಳೆಯದು. ಇನ್ನು ನಾವು ಮಾಡಿದ ಪಾಪ ಎಲ್ಲ ಅಪಾರ ಏಕಾದಶಿ ಎಂದು ಪೂಜೆ ಮಾಡಿ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಉಪವಾಸ ಏಕಾದಶಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಮೇ 12ನೇ ತಾರೀಕು ಮಧ್ಯಾಹ್ನ 2:52 ಸ್ಟಾರ್ಟ್ ಆಗಿ 13ನೇ ತಾರೀಕು ಮಧ್ಯಾಹ್ನ 1:29 ಇರುತ್ತೆ ಏಕಾದಶಿ ತಿಥಿ. ಉಪವಾಸ ಪಾರಾಯಣ ಮಾಡುವವರು ಮಾತ್ರ ಉಪವಾಸ ಮಾಡ್ತಿರ್ತಾರಲ್ಲ, ಮೇ 12ನೇ ತಾರೀಕು ಮಧ್ಯಾಹ್ನ 2:52 ಸ್ಟಾರ್ಟ್ ಆಗಿ ಮತ್ತು ಉಪವಾಸ ಅವ್ರು ಬಿಡೋದು ಬಂದು 14ನೇ ತಾರೀಕು ಬೆಳಗಿನ ಜಾವ 5:30 5:30ಇಂದ 8:14 ಆವಾಗ ಅವರು ಉಪವಾಸನ ಬಿಡ್ಬೋದು. ಆ ಟೈಮಲ್ಲಿ ಉಪವಾಸ ಬಿಟ್ಟು